ಅಲೆಮಾರಿಗಳಿಗೆ ಜಾಗ ಮನೆ ನೀಡದೆ ಪ್ಲಾಸ್ಟಿಕ್ ತಾರ್ಪಾಲ್ ನೀಡುವ ಮೂಲಕ ಮೂಗಿಗೆ ತುಪ್ಪ ಸವರಿ ಅಲೆಮಾರಿಗಳನ್ನು ಸಮಜಾಯಿಸುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಬುಡಗಜಂಗಮ ರಾಜ್ಯ ಅಧ್ಯಕ್ಷರಾದ ಸಣ್ಣಮಾರಪ್ಪರವರು ಮಾತಿನಲ್ಲೇ ಸರ್ಕಾರಕ್ಕೆ ಕಪಾಳ ಮೋಕ್ಷ ಮಾಡಿದ್ದಾರೆ. ಬನ್ನಿ ನೋಡೋಣ. ಸರ್, ನಮ್ಮ ಮಾಧ್ಯಮದ ಮುಖಾಂತರ ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ಕರ್ನಾಟಕ ಸರ್ಕಾರ ಹಲವು ವರ್ಷಗಳಿಂದ ಸ್ವಾತಂತ್ರ್ಯ ಬಂದು 78 ವರ್ಷ ಕಳೆದ್ರೂ ಸುತ್ತ ಇಂದಿಗೂ ನಾವು ಯಾರ್ದೋ ಜಾಗದಲ್ಲಿ ಆಳು ಬಿದ್ದ ಮಂಟಪದಲ್ಲಿ ಗುಡಾರಗಳಲ್ಲಿ ಟೆಂಟ್ ಹಾಕೊಂಡು ಜೀವನ ಮಾಡ್ತಾ ಇದ್ದೀವಿ. ಸರ್ಕಾರಕ್ಕೆ ಪ್ರತಿ ಸರ್ಕಾರ ಬಂದಾಗೆಲ್ಲ ನಾವು ಮನವಿ ಪತ್ರ ಸಲ್ಲಿಸಿ ಸ್ವಾಮಿ ಅಲೆಮಾರಿಗಳು ಇವರಿಗೆ ಜಾಗ ಕೊಟ್ಟು ಮನೆಗಳು ಕಟ್ಟಿಕೊಡು ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರ ಏನು ಮಾಡ್ತಾ ಗೊತ್ತಾ, ತಾಡ್ಪಾಲ್ ಕೊಟ್ಟು ಇನ್ನೂ ಸ್ವಲ್ಪ ಡ್ಯಾರದಲ್ಲೇ ಇರಪ್ಪ ನೀವು ಮನೆಗಳಂತ ನಾವು ಕಟ್ಟಿಕೊಡೋದಿಲ್ಲ ಅಂತಂದೇಳಿ ತಾಡ್ಪಾಲ್ ಕೊಡೋ ವ್ಯವಸ್ಥೆ ಸರ್ಕಾರ ಮಾಡುತ್ತೆ. ಇದು ಏನು ಹೇಳಬೇಕು ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿ ಸಾಹೇಬ್ರೆ, ತಾಡ್ಪಾಲ್ ಕೊಡೋದಲ್ಲ, ಜಾಗ ಕೊಟ್ಟು ಇವರಿಗೆ ಮನೆಗಳು ಕಟ್ಟಿಕೊಡ್ಬೇಕಂತೇಳಿ ಅಲೆಮಾರಿಗಳಲ್ಲಿ ಹಲವು ಬೇಡಿಕೆಗಳಿದ್ದವು. ಆ ಬೇಡಿಕೆಗಳ ಮುಖಾಂತರ ತಮ್ಮಲ್ಲಿ ನಾವು ಎಷ್ಟೋ ಸಲ ಮನವಿ ಮಾಡಿದ್ವಿ. ಮೊನ್ನೆ ತಾನೇ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಕೂಡ ಅಲೆಮಾರಿಗಳಿಗೆ 1% ಮೀಸಲಾತಿ ಕೊಡಬೇಕಂತೇಳಿ ನಾಗಮೋಹನ್ ದಾಸ್ ಅವರ ವರದಿ ಸ್ಪಷ್ಟವಾಗಿದ್ದರೆ ಸುತ್ತ ತಾವು 19ನೇ ತಾರೀಕು ಕ್ಯಾಬಿನೆಟಲ್ಲಿ ಆಗಸ್ಟ್ ತಿಂಗಳಲ್ಲಿ ಅಲೆಮಾರಿಗಳನ್ನು ಬೋವಿ ಲಂಬಾಣಿ ಕುರಿತರಿಗೆ ಸೇರಿಸಿ ಇವತ್ತು ಅಲೆಮಾರಿಗಳು 1% ಕೂಡ ನೀವು ಕಸ್ಕೊಂಡಂಗೆ ಆಯಿತು. ಹಾಗಾಗಿ ನಾವು ಹಲವು ದಿನಗಳಿಂದ ಕೂಡ ಹೋರಾಟ ಮಾಡ್ತಾನೆ ಬರ್ತಿದ್ದೀವಿ. ಇವತ್ತೇನೋ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಕೂಡ ಮಾನ್ಯ ಜಮೀರ್ ಅಹಮದ್ ಸಾಹೇಬ್ರಿಗೆ ಕೂಡ ಒಂದು ಮನವಿ ಪತ್ರ ಕೂಡ ಕೊಟ್ಟಿವಿ. ಒಳ ಮೀಸಲಾತಿಯನ್ನು ನಮ್ಮ 1% ನಮಗೆ ಮೀಸಲಾತಿ ಕೊಡಲೇಬೇಕಂತೇಳಿ. ನಂತರ ನಾವು ಇವತ್ತು ನೋಡ್ತಾ ಇದ್ದೀನಿ, ಸಮಾಜ ಕಲ್ಯಾಣ ಇಲಾಖೆಯಿಂದ ಪಾಪ ಡ್ಯಾರಿಗಳು ಹಾಕೊಂಡೆ ಜೀವನ ಮಾಡ್ರಿ ಅಂತಂದೇಳಿ ತಾಡ್ಪಾಲ್ ಕೊಟ್ಟರೆ ಸರ್, ಘನ ಸರ್ಕಾರಕ್ಕೆ ನಿಜವಾಗ್ಲೂ ನಾವು ಧನ್ಯವಾದಗಳು ಸಲ್ಲಿಸಬೇಕು, ಕೃತಜ್ಞತೆ ಸಲ್ಲಿಸಬೇಕು, ಇಲ್ಲ ಧಿಕ್ಕಾರ ಕೂಗಬೇಕು. ಯಾವುದೂ ನಮಗೆ ಅರ್ಥ ಆಗ್ತಾ ಇಲ್ಲ ಅಲೆಮಾರಿಗಳಿಗೆ. ಹಾಗಾಗಿ ಮುಂದಿನ ದಿನಗಳಾದರೂ ಸುತ್ತ ತಾಡ್ಪಾಲ್ ಕೊಡೋ ವ್ಯವಸ್ಥೆ ಮಾಡಬೇಡ ಸ್ವಾಮಿ, ದಯಮಾಡಿ ಜಾಗ ಕೊಟ್ಟು ಮನೆಗಳು ಕಟ್ಟಿಕೊಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ನನ್ನ ಹೆಸರು ಸಣ್ಣಮಾರಪ್ಪ, ಅಲೆಮಾರಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ಸದಸ್ಯರು, ರಾಜ್ಯ.